ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಮಾತಾಡ್ತಕ್ಕೆ ಹೋಗಿರ್ತಕ್ಕಂಥ ವಿಷಯ ಹೃದಯ. ಕೆಲವರು ಹೃದಯ ಅಂದರೆ ಕೇವಲ ಪ್ರೀತಿ ಅಂತ ಅನ್ಕೋತಾರೆ. ಅದು ಕೇವಲ ಪ್ರೀತಿ ಅಲ್ಲ, ಅದು ಭಾವನೆ, ಫೀಲಿಂಗ್ಸ್. ಎಮೋಷನ್ಸ್ ಅಂದರೆ ಹೃದಯ ಅಂದರೆ ಎಮೋಷನ್ಸ್. ಬ್ರೈನ್ ಮನುಷ್ಯ ಆದರೆ ಹೃದಯ ಮನುಷ್ಯತ್ವ ಆಗಿದೆ ಫ್ರೆಂಡ್ಸ್. ಸಿನಿಮಾ ಡೈಲಾಗ್ ಇದೆ, ತುಂಬ ಭಾವನೆಗೊಳಗಾಗಬೇಡ, ಇಲ್ಲಿ ಅದಕ್ಕೆ ಬೆಲೆ ಇಲ್ಲ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ಭಾವನೆನೇ ಇಲ್ಲ ಅಂದರೆ ಅವನು ಮನುಷ್ಯನೇ ಆಗಲ್ಲ ಅಂತ. ಆದರೆ ಭಾವನೆಗಳು ಇತಿಮಿತಿಯಲ್ಲಿರಬೇಕು ಫ್ರೆಂಡ್ಸ್. ಯಾಕಂದರೆ ಈ ಅತಿಯಾದ ಭಾವನೆಗಳಿಂದ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಭಾರತದಲ್ಲಿ ಅಂತ ವಿಶ್ವಸಂಸ್ಥೆ ವರದಿಯಲ್ಲಿ ಹೇಳಿದೆ. ಭಾರತದಲ್ಲಿ ಏನಿಲ್ಲ ಅಂದರೂ ದಿನಕ್ಕೆ 100ಕ್ಕೆ 40 ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ, ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ. ಈ ಹೃದಯ ಅನ್ನೋದು ಬ್ರೈನ್ಗಿಂತ ಬಹಳ ಮುಖ್ಯವಾದ ಅಂಗ ಫ್ರೆಂಡ್ಸ್. ಯಾಕಂದರೆ ಈ ಬ್ರೈನ್ ಫಂಕ್ಷನ್ ಮಾಡೋದು ನಿಲ್ಲಿಸಿದರೆ ಸುಮಾರು ನಿಧಾನವಾಗಿ ಹಂತವಾಗಿ ಸಾಯ್ತಾರೆ. ಆದರೆ ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸಿದರೆ ಆ ಕ್ಷಣದಲ್ಲಿ ಸಾಯ್ತಾರೆ. ಯಾಕಂದರೆ ಹೃದಯ ಬಹಳ ಇಂಪಾರ್ಟೆಂಟು. ಅದಕ್ಕೆ ಹೇಳ್ತಾರೆ, ಭಾವನೆಯಿಂದ ಹೃದಯದಿಂದ ಮಾತಾಡಿ ಅಂತ ಹೇಳ್ತಾರೆ, ಆದರೆ ತಲೆಯಿಂದಲ್ಲ ಅಂತ. ಭಾರತದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗಿರೋದು 2 ಕಾರಣದಿಂದ ಅಂತ ಹೇಳ್ಬೋದು. ಒಂದು ವಿಚಿತ್ರವಾದ ಆಹಾರ ಪದ್ಧತಿ, ಎರಡು ಅತಿಯಾದ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ ಅಂತಲೇ ಹೇಳ್ಬೋದು. ಆದರೆ ನಾನು ಒಂದು ವಿಷಯ ಹೇಳ್ತೀನಿ, ಮಾನಸಿಕ ಖಿನ್ನತೆಯೂ ಸಹ ಅವರ ವಿಚಿತ್ರವಾದ ಆಹಾರ ಪದ್ಧತಿ, ಅವರ ಮನಸ್ಸು ಕೂಡ ಆಹಾರದ ಮೇಲೆ ನಿಂತಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಫುಡ್ ಅಂದರೆ ಎಮೋಷನ್ಸ್ ಅಂದರೆ ಫುಡ್. ಸರಿಯಾದ ಆಹಾರ ಕ್ರಮದಿಂದ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೋದು. ಮನಸ್ಸು ನಿಯಂತ್ರಣದಲ್ಲಿದ್ದರೆ ಭಾವನೆಗಳು ನಿಯಂತ್ರಣದಲ್ಲಿರ್ತವೆ. ಭಾವನೆಗಳು ನಿಯಂತ್ರಣದಲ್ಲಿದ್ದರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಭಾವನೆಗಳಿಗೆ ಒಳಗಾಗೋದಿಲ್ಲ. ಈ ಹೃದಯ ಅನ್ನೋದು ಬಹಳ ಖತರ್ನಾಕ್ ಫ್ರೆಂಡ್ಸ್. ಯಾಕಂದರೆ ನಾವು ಹುಟ್ಟಿದಾಗಲಿಂದ ಈ ಸೆಕೆಂಡ್ವರೆಗೂ ಬಡ್ಕೊಳ್ತಾ ಇರುತ್ತೆ. ಎಲ್ಲರೂ ಹೊಟ್ಟೆನ ಮಾತಾಡಿಸ್ತಾರೆ, ಹೊಟ್ಟೆ ತುಂಬ್ತಾ ಅಂತ ಹೊಟ್ಟೆನ ಕೇಳ್ತಾರೆ. ಆದರೆ ಹೃದಯ ನೀನು ಹೇಗಿದೆಯಾ, ಏನು ಮಾತಾಡ್ತಾ ಇದೆಯಾ, ಹೇಗೆ ಸ್ಟ್ರೆಸ್ ಆಗಿದೆಯಾ ಅಂತ ಯಾರೂ ಕೇಳೋದಿಲ್ಲ. ಹೃದಯಕ್ಕೆ ದಿನನಿತ್ಯ ಪ್ರೋತ್ಸಾಹ ಬೇಕು. ಹೇಗಂದರೆ ನಾವು ಸೋತಾಗ ಮೋಟಿವೇಶನ್ ಹೇಗೋ ಅದು ನಾವು ದಣಿದಾಗ ಹೃದಯಕ್ಕೆ ಎನ್ಕರೇಜ್ ಸಹ ಬೇಕು. ಹೃದಯಕ್ಕೆ ಎನ್ಕರೇಜ್ ಹೇಗೆ ಸಿಗುತ್ತೆ ಅಂದರೆ ಆಹಾರದಿಂದ ಸಿಗುತ್ತೆ ಫ್ರೆಂಡ್ಸ್. ಆ ಆಹಾರಗಳು ಯಾವ್ಯಾವು ಅಂತ ನೋಡೋದಾದರೆ ಚಕ್ಕೆ, ಎಳ್ಳೆಣ್ಣೆ, ಬ್ಲ್ಯಾಕ್ ಬೀನ್ಸ್, ಬಾದಾಮಿ, ವಾಲ್ನಟ್, ಬ್ಲೂಬೆರೀಸ್, ಸಿಹಿಗೆಣಸು, ಮರಗೆಣಸು, ಸೋರೆಕಾಯಿ, ಇವುಗಳಲ್ಲಿ ಹೃದಯದ ಸ್ಟಿಮ್ಯುಲೇಷನ್ ಅಂದರೆ ಹೃದಯದ ಕಿಡಿ ಅಂದರೆ ಹೃದಯ ಸ್ಟಾರ್ಟ್ ಆಗಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ಇದರಿಂದ ಹೃದಯ ಸರಾಗವಾಗಿ ಬಡ್ಕೊಳ್ಳುತ್ತೆ. ಇನ್ನೊಂದು ವಿಷಯ ಫ್ರೆಂಡ್ಸ್, ನೀವು ವಾರಕ್ಕೆ ಒಮ್ಮೆಯಾದರೂ ಹೃದಯಕ್ಕೆ ಶಕ್ತಿ ಕೊಡ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಇದರಿಂದ ಹೃದಯ ಕಾಯಿಲೆಗಳನ್ನ ತಡೆಗಟ್ಬೋದು. ಇದು 21ನೇ ಶತಮಾನದ ಒಂದು ಮಾರಕ ಕಾಯಿಲೆ ಅಂತ WHO ಹೇಳಿದೆ. ಭಾರತದಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ಕಾಯಿಲೆಗೆ ಬಲಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ವಹಿಸಿ. ಈ ದಿನ ಹೆಲ್ಪ್ ಆಗದೆ ಇರ್ಬೋದು, ಆದರೆ ನಿಮಗೊಂದು ದಿನ ನಿಮಗೋ ಅಥವಾ ನಿಮ್ಮ ಸಂಬಂಧಿಕರಿಗೋ, ನೆರೆಹೊರೆಯವರಿಗೋ ಅಥವಾ ಇಡೀ ಸಮಾಜಕ್ಕೆ ಸಹಾಯ ಆಗುತ್ತೆ. ಈ ಮೇಲೆ ಹೇಳಿರ್ತಕ್ಕಂಥ ಪದಾರ್ಥಗಳನ್ನ ನಿಮ್ಮ ಅಡುಗೆಯಲ್ಲಿ, ಆಹಾರದಲ್ಲಿ ವಾರಕ್ಕೆ ಒಮ್ಮೆಯಾದರೂ ಬಳಸಿ. ಈ ಆಹಾರ ಪದಾರ್ಥಗಳು ನಿಮ್ಮ ಭಾವನೆಗಳನ್ನು ನಿಯಂತ್ರಣ ಮಾಡ್ತವೆ. ಈ ಮೇಲಿನ ಆಹಾರ ಪದಾರ್ಥಗಳೆಲ್ಲ ಹೃದಯಕ್ಕೆ ಬೇಕಾದಂಥ ಒಂದು ಸ್ಪಾರ್ಕ್, ಕಿಡಿಯನ್ನು ಒತ್ತಿಸ್ತವೆ. ಹೃದಯ ಬಡ್ಕೊಳ್ಳಿಕ್ಕೆ ಬೇಕಾದಂಥ ಕಿಡಿಯನ್ನು ಒತ್ತಿಸ್ತವೆ. ಈ ಆಹಾರ ಪದಾರ್ಥಗಳನ್ನ ಬಳಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.